ಅತ್ಯಂತ ಪರಮಾತ್ಮನ 4 ಭಕ್ತರ ವಿಶೇಷವಾದ ಈ ಕಾರ್ಯಕ್ರಮವಿದೆ. ಇದರಲ್ಲಿ ಕೊನೆಯಾಗಿ ಭಗವಂತನು ತಿನ್ನುವುದಿಲ್ಲ ಅಂತ ಹೇಳಿದ್ರೆ ಈಗ ಭೀಮ ಮತ್ತು ಹನುಮಂತರ ಮಧ್ಯದ ವಾದವಿವಾದ ಕುಮಾರವನ್ನು ನಾವು ಸಂತೈಸಬಹುದು. ಈ ದಾರಿಯಲ್ಲಿ ಹರಿದಾಡುತ್ತಿದ್ದಾನೆ. ಅವನಿಗೆ ಸ್ವಲ್ಪ ಅಹಂಕಾರ ಮನೆ ಮಾಡಿದ್ದಾನೆ. ಹಾಗಾಗಿ ನಾವು ಅಣ್ಣ, ಹಾಗಾಗಿ ನಾವು ಈ ಸಂಸ್ಕಾರ ಜೈ ಶ್ರೀರಾಮ್. ಶಕ್ತಿವಂತ ಯೋಜನೆ ತುಂಬಾ ದೂರದಿಂದ ಬಂದಂತೆ ಕಾಣುತ್ತಿದೆ. ಯಾಕಂದ್ರೆ ನೀವು ತುಂಬಾ ದಣಿದಾಗಿದೆ, ತುಂಬಾ ದಣಿದಿವೆ. ಇದಕ್ಕಿಂತ ಆಚೆಗೆ ಹೊಸದಾಗಿದೆ. ಅದಕ್ಕಿಂತ ನೀವು ಮುಂದುವರಿಯೋಣ. ಯಾಕಂದ್ರೆ ಇದು ತೊಂದರೆಗಳಿದ್ದಾರೆ. ಹಾಗಾಗಿ ಇಲ್ಲೇ ಇದು ವಿಷಯ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಇಲ್ಲೇ ಸ್ವಲ್ಪ ವಿಶ್ರಾಂತಿ ಇಟ್ಕೊಂಡು ನೀವು ಅವನಿಗೆ ಇದ್ದಿರುವಲ್ಲ. ನಾನು ಜೀವಸೇನ ವಾಯುವಿನ ಪುತ್ರ, ಪಾಂಡವರಲ್ಲಿ ಒಬ್ಬ. ನನ್ನ ಸಹೋದರರು ವನವಾಸದಲ್ಲಿದ್ದೇವೆ. ನಾನು ಸಾವಿರದ ತುಳಸಿ ಪುಷ್ಪವನ್ನು ಹುಡುಕಲ್ಪಟ್ಟಿದ್ದೇನೆ. ನನ್ನ ದಾರಿಯಿಂದ ನೀವು ಅಡ್ಡವಾಗಿ ಬರಲಿದೆಯಾ? ಭಾರವನ್ನು ಸರಿಸಿ ನನ್ನ ದಾರಿಯನ್ನು ಸುಗಮ ಮಾಡಿಕೊಡು. ನನ್ನ
ವೃದ್ಧಾಪ್ಯ ವ್ಯಾಪಿಸುವುದರಿಂದ ನಮಗೆ ಈಗ ನಮ್ಮ ಭಾವವನ್ನು ಕೂಡ ಸರಿಯಾಗುತ್ತಿಲ್ಲ. ನಿನಗೆ ಇದಕ್ಕಿಂತ ಮುಂದೆ ಹೋಗಲೇಬೇಕಿದ್ದರೆ ನೀನು ನನ್ನ ಭಾವವನ್ನು ಮೂಲಕ ಸರಿಸಿ ಮತ್ತೆ ಮುಂದುವರಿಯಬಹುದು. ನಾನು ಭಾವನೆ ನನ್ನ ಶಕ್ತಿಯಿಂದ ನಿನ್ನ ಶಕ್ತಿ ಸಾವಿರ ಜಾಸ್ತಿ ಆಗಿದೆ ಕಾಣ್ತದೆ. ದಯವಿಟ್ಟು ನಾವು ಯಾರಿಗೂ ನನಗೆ ತಿಳಿಸ್ತೀರಾ? ಭೀಮಸೇನ, ನಾನು ರಾಮನ ದಾಸ ಹಾಗೂ ವಾಯುನ ಪುತ್ರ, ನಿನ್ನ ಅಣ್ಣ ಹನುಮ. ಅಣ್ಣ 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 ಭೀಮಸೇನ, ಧೈರ್ಯವಾಗಿ ನಿಮ್ಮ ವನವಾಸವನ್ನು ಮುಂದುವರಿಸಿ ವನವಾಸ ಮುಗಿದ ತಕ್ಷಣವೇ ಕುರುಕ್ಷೇತ್ರದಲ್ಲಿ ನಾನು ಅರ್ಜುನನ ರಥದ ಮೇಲೆ ಕಟಿಂಗನಾಗಿ ನಿಂತು ನೀವು ಶತ್ರುಗಳನ್ನು ಸದೆ ಬಡಿಯುವಾಗ ನಾನು ನಿಮಗೆ ಸಹಾಯಕಾರಿಯಾಗುತ್ತೇನೆ. ಅಣ್ಣ 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 ಭೀಮಸೇನ, 3 ಜಗತ್ತಲ್ಲಿ ಕೂಡ ರಾಮ ಮತ್ತು ಕೃಷ್ಣನ ಹೆಸರಿಗೆ ಕರಿಕರಿಯಾಗಿ